ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯೂಟ್ಯೂಬ್ ವೀಡಿಯೋಸ್ಗೆ ಟೈಟಲ್ನ ಹೇಗೆ ಬರೆಯೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಹೊಸ ಯೂಟ್ಯೂಬರ್ಸ್ ಅಥವಾ ಚಿಕ್ಕ ಯೂಟ್ಯೂಬರ್ಸ್ ಇರ್ತಾರಲ್ಲ, ಅವ್ರಿಗೆ ಜಾಸ್ತಿ ವ್ಯೂಸ್ ಬರಬೇಕು, ಜಾಸ್ತಿ ವಾಚ್ ಟೈಮ್ ಆಗಬೇಕು, 4000 ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು, 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು, ತಮ್ಮ ಚಾನಲ್ ಮಾನಿಟೈಸೇಷನ್ ಆಗಬೇಕು ಅಂತೇಳಿ ಆಸೆ ಇರುತ್ತೆ. ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ 1,00,000 ಸಬ್ಸ್ಕ್ರೈಬರ್ಸ್, 2,00,000 ಸಬ್ಸ್ಕ್ರೈಬರ್ಸ್ ಇರುತ್ತಲ್ಲ, ಅಂಥ ಯೂಟ್ಯೂಬರ್ಸ್ಗೆ ತಮ್ಮ ವೀಡಿಯೋಸ್ಗೆ ಜಾಸ್ತಿ ವ್ಯೂಸ್ ಬರಬೇಕು ಆ್ಯಂಡ್ ಅರ್ನಿಂಗ್ಸ್ ಜಾಸ್ತಿ ಆಗಬೇಕು ಅಂತೇಳಿ ಇಷ್ಟಪಡ್ತಾರೆ. ಎಲ್ಲರೂ ತಮ್ಮ ವೀಡಿಯೋಸ್ಗೆ ಜಾಸ್ತಿ ವ್ಯೂಸ್ ಬರಲಿ ಅಂತಲೇ ಇಷ್ಟಪಡೋದು, ತಮ್ಮ ಚಾನಲ್ ಗ್ರೋ ಆಗಲಿ ಅಂತಲೇ ಇಷ್ಟಪಡೋದು. ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೆ ಜಾಸ್ತಿ ಸಬ್ಸ್ಕ್ರೈಬರ್ ಇರ್ತಾರೆ. ತಾವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಸಬ್ಸ್ಕ್ರೈಬರ್ಸ್ ವೀಡಿಯೋ ನೋಡ್ತಾರೆ. ನೋಡಿದ ಮೇಲೆ ಇನಿಷಿಯಲ್ ಬೂಸ್ಟ್ ಸಿಗುತ್ತೆ, ಆಡಿಯನ್ಸ್ ರಿಟೆನ್ಷನ್ ಜಾಸ್ತಿ ಆಗುತ್ತೆ. ಆವಾಗ ಅವ್ರ ವೀಡಿಯೋ ವೈರಲ್ ಆಗುತ್ತೆ. ಅಂಥವ್ರಿಗೆ ಏನೂ ಜಾಸ್ತಿ ಪ್ರಾಬ್ಲಮ್ ಆಗೋಲ್ಲ. ಅವರು ಟೈಟಲ್ನ ಹೇಗೆ ಬರೆದ್ರು ವೀಡಿಯೋ ವ್ಯೂಸ್ ಬಂದೇ ಬರುತ್ತೆ. ಆದರೂ ಕೂಡ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಆ ಎಕ್ಸ್ಪೀರಿಯೆನ್ಸಿಂದ ಅವರು ವೀಡಿಯೋ ಟೈಟಲ್ನ ಚೆನ್ನಾಗಿ ಹಾಕ್ತಾರೆ. ಪ್ರಾಬ್ಲಮ್ ಆಗೋದು ಯಾರಿಗೆ ಅಂತಂದರೆ ಚಿಕ್ಕ ಯೂಟ್ಯೂಬರ್ಸ್ಗೆ ಮತ್ತು ಹೊಸ ಯೂಟ್ಯೂಬರ್ಸ್ಗೆ. ಅವ್ರಿಗೆ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇರಲ್ಲ. ಯೂಟ್ಯೂಬ್ನಲ್ಲಿ ಯಾವ ಥರ ಟೈಟಲ್ ಬರೀಬೇಕು, ಯಾವ ಥರ ಡಿಸ್ಕ್ರಿಪ್ಷನ್ ಬರೀಬೇಕು ಮತ್ತು ಯಾವ ಥರ ಟ್ಯಾಗ್ಸ್ನ ಹಾಕಬೇಕು ಅಂತೇಳಿ ಗೊತ್ತಿರಲ್ಲ. ಅವ್ರಿಗೆ ತಿಳಿದಿರೋ ಟೈಟಲ್ನ ಹಾಕ್ತಾರೆ, ಅದರಿಂದ ವ್ಯೂಸ್ ಬರಲ್ಲ. ಯಾಕಂತಂದರೆ ಅದು ಯೂಟ್ಯೂಬ್ನಲ್ಲಿ ಸರ್ಚ್ ಆಗೋಲ್ಲ. ಆ ಒಂದು ಟೈಟಲ್ ಆಗಲಿ ಟ್ಯಾಗ್ ಆಗಲಿ ಸರ್ಚ್ ಆಗೋಲ್ಲ. ಇದರಿಂದ ಅವ್ರಿಗೆ ವ್ಯೂಸ್ ಬರಲ್ಲ. ಇದರಿಂದ ಅವ್ರಿಗೆ ಭಾಳ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ವಿತ್ ಪ್ರೂಫ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ವೀಡಿಯೋಗೆ ಟೈಟಲ್ ಹಾಕಬೇಕು, ಯಾವ ಥರ ಹಾಕಿದರೆ ವೀಡಿಯೋ ಸರ್ಚ್ ಬರುತ್ತೆ, ವ್ಯೂಸ್ ಬರುತ್ತೆ ಅಂಥೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈಗ ಮೊಬೈಲ್ ಸ್ಕ್ರೀನಲ್ಲಿ ಹೋಗೋಣ. ಫ್ರೆಂಡ್ಸ್, ಯೂಟ್ಯೂಬ್ ಟೈಟಲ್ನ ಯಾವ ರೀತಿ ಬರೆದ್ರೆ ನಮ್ಮ ಚಾನಲ್ ಸರ್ಚ್ ರಿಸಲ್ಟಲ್ಲಿ ಬರುತ್ತೆ ಅಂತೇಳಿ ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಈಗ YT ಸ್ಟುಡಿಯೋನ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದ ತಕ್ಷಣ ಇಷ್ಟು ವೀಡಿಯೋಸ್ ಇದೆ ನನ್ನ ಚಾನಲ್ನಲ್ಲಿ. ಇದರಲ್ಲಿ ನಾನು ಒಂದು ವೀಡಿಯೋನ ತೊಗೊಳ್ತೀನಿ. ಫಸ್ಟ್ ಒಂದು ತೊಗೊಳ್ತೀನಿ, ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಫಾರ್ ಗ್ರೋವಿಂಗ್ ಯುವರ್ ಚಾನಲ್ ಕನ್ನಡ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡೋಣ. ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಫಾರ್ ಗ್ರೋವಿಂಗ್ ಯುವರ್ ಚಾನಲ್. ನೋಡ್ತಾ ಇದ್ದೀರಾ, ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಫಾರ್ ಗ್ರೋವಿಂಗ್ ಯುವರ್ ಚಾನಲ್ ಅಂತೇಳಿ ಸರ್ಚ್ ಮಾಡಿದರೆ ಇದರಲ್ಲಿ ಜಾಸ್ತಿ ವೀಡಿಯೋಸ್ ಬರುತ್ತೆ. ಫ್ರೆಂಡ್ಸ್, ನಮ್ಮ ವೀಡಿಯೋ ಇಲ್ಲಿ ಬರೋದೇ ಇಲ್ಲ. ಯಾಕಂದರೆ ನಮ್ಮದು ಹೊಸ ಚಾನಲ್ ಇರುತ್ತೆ, ಜಾಸ್ತಿ ವ್ಯೂಸ್ ಬರಲ್ಲ, ಜಾಸ್ತಿ ಆಡಿಯನ್ಸ್ ರಿಟೆನ್ಷನ್ ಆಗಿರಲ್ಲ ನಮ್ಮ ವೀಡಿಯೋಗೆ. ಅದಕ್ಕಾಗಿ ನಮ್ಮ ವೀಡಿಯೋ ಇಲ್ಲಿ ಸರ್ಚ್ ರಿಸಲ್ಟಲ್ಲಿ ಬರಲ್ಲ. ಟ್ರಿಕ್ ಏನು ಯೂಸ್ ಮಾಡಬೇಕು ಅಂತಂದರೆ, ನಾವು ಕನ್ನಡದಲ್ಲಿ ವೀಡಿಯೋ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಇಲ್ಲಿ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಫಾರ್ ಗ್ರೋವಿಂಗ್ ಯುವರ್ ಚಾನಲ್ ಕನ್ನಡ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದರೆ ನೋಡ್ತಾ ಇದ್ದೀರಾ, ನನ್ನ ಚಾನಲ್ ವೀಡಿಯೋ ಫಸ್ಟ್ಗೆ ಬರ್ತಾಯಿದೆ. ಸಜ್ಜನ್ ಟೆಕ್ ಚಾನಲ್ ಇದೆ. ಫಸ್ಟ್ ಈಗ ವೀಡಿಯೋ ತೋರಿಸಿದ್ನಲ್ಲ, ಆ ವಿಡಿಯೋ ಸರ್ಚ್ ರಿಸಲ್ಟಲ್ಲಿ ಬರ್ತಾಯಿದೆ. ಈ ಒಂದು ಟ್ರಿಕ್ ನೀವು ಯೂಸ್ ಮಾಡಬೇಕು ನಿಮ್ಮ ಒಂದು ವೀಡಿಯೋಸ್ನಲ್ಲಿ. ಈಗ ನೆಕ್ಸ್ಟ್ ವೀಡಿಯೋ ತೋರಿಸ್ತೀನಿ ನಿಮಗೆ. ಸೆಕೆಂಡ್ ವಿಡಿಯೋ ಇದೆ, ಟಾಪಿಕ್ಸ್ ಫಾರ್ ಯೂಟ್ಯೂಬ್ ವೀಡಿಯೋಸ್ ಕನ್ನಡ ಅಂತಿದೆ. ಟಾಪಿಕ್ಸ್ ಫಾರ್ ಯೂಟ್ಯೂಬ್ ವೀಡಿಯೋಸ್ ಕನ್ನಡ. ಈಗ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡೋಣ. ಟಾಪಿಕ್ಸ್ ಫಾರ್ ಯೂಟ್ಯೂಬ್ ವೀಡಿಯೋಸ್. ಟಾಪಿಕ್ ಫಾರ್ ಯೂಟ್ಯೂಬ್ ವೀಡಿಯೋಸ್ ಅಂತೇಳಿ ಸರ್ಚ್ ಮಾಡಿದರೆ ಜಾಸ್ತಿ ವೀಡಿಯೋಸ್ ಬರುತ್ತೆ. ಅದು ಇಂಗ್ಲೀಷ್ನಲ್ಲಿರೋ ವೀಡಿಯೋಸ್ ಬರುತ್ತೆ ಮತ್ತು ಹಿಂದಿನಲ್ಲಿರೋ ವೀಡಿಯೋಸ್ ಬರುತ್ತೆ. ಈ ಥರ ಟೈಟಲ್ನ ಜಾಸ್ತಿ ಜನ ಬರೆದಿರ್ತಾರೆ. ಹಾಗಾಗಿ ಅವ್ರ ವೀಡಿಯೋಸ್ ಬರುತ್ತೆ, ನಮ್ಮ ವೀಡಿಯೋ ಬರಲ್ಲ. ಈಗ ನಮ್ಮ ವೀಡಿಯೋ ಕನ್ನಡದಲ್ಲಿ ಇರೋದ್ರಿಂದ ನಾವು ಕನ್ನಡ ಅಂತೇಳಿ ಟೈಪ್ ಮಾಡೋಣ. ಟೈಪ್ ಮಾಡಿ ಈಗ ಸರ್ಚ್ ಮಾಡೋಣ. ಈಗ ನಮಗಿನ್ನ ಜಾಸ್ತಿ ವ್ಯೂಸ್ ವಾಚ್ ಟೈಮ್ ಆಗಿರುತ್ತಲ್ಲ, ಅಂಥ ವೀಡಿಯೋಸ್ ಫಸ್ಟ್ಗೆ ಬರುತ್ತೆ. ನಮ್ಮದೇನೋ ಈಗೀಗ ಅಪ್ಲೋಡ್ ಮಾಡಿರೋ ವೀಡಿಯೋ ಇದೆ, ಅದಕ್ಕಾಗಿ ನಮ್ಮ ವೀಡಿಯೋ ಸ್ವಲ್ಪ ಕೆಳಗಡೆ ಬರುತ್ತೆ. ನೋಡೋಣ ಬರ್ತಾ ಇದೆಯಲ್ಲ ಅಂಥೇಳಿ. ಈ ಥರ ಒಂದು ಸರ್ಚಿಂಗ್ ಇದೆಯಲ್ಲ, ಇದು ಭಾಳಷ್ಟು ಜನ ಹಾಕಿರ್ತಾರೆ. ಅದಕ್ಕಾಗಿ ನಮ್ಮ ವೀಡಿಯೋ ಬೇಗ ಬರಲ್ಲ. ನೋಡೋಣ ಯಾವಾಗ ಬರುತ್ತೆ ಅಂತೇಳಿ. ನೋಡ್ತಾ ಇದ್ದೀರಾ, ಇಲ್ಲಿ ಬಂದಿದೆ. ಸೆಕೆಂಡ್ ವೀಡಿಯೋ ನನ್ನ YT ಸ್ಟುಡಿಯೋದಲ್ಲಿ ಇತ್ತಲ್ಲ, ಆ ಸೆಕೆಂಡ್ ವೀಡಿಯೋ ಇಲ್ಲಿ ಬಂದಿದೆ. ಅಂದರೆ ನಾವು ಹಾಕೋ ಟೈಟಲ್ ಕರೆಕ್ಟ್ ಆಗಿದೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಯಾವಾಗ ನಮ್ಮ ವೀಡಿಯೋ ಜಾಸ್ತಿ ಇದು ಕ್ಲಿಕ್ ಮಾಡಿ ನೋಡಿದ್ರು ಅಂತಂತಂದರೆ ಆವಾಗ ನಮ್ಮ ವೀಡಿಯೋಗೆ ವ್ಯೂಸ್ ಬಂದು ವಾಚ್ ಟೈಮ್ ಆಗಿ ಆಡಿಯನ್ಸ್ ರಿಟೆನ್ಷನ್ ಜಾಸ್ತಿ ಆಯಿತು ಅಂತಂದರೆ ಆವಾಗ ನಮ್ಮ ವೀಡಿಯೋ ವೈರಲ್ ಆಗುತ್ತೆ. ಈ ಥರ ನೀವು
ಟೈಟಲ್ನ ಹಾಕಬೇಕು. ಟೈಟಲ್ನ ಯಾವ ಥರ ಸೆಲೆಕ್ಟ್ ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತೇಳಿ ಅದ್ರ ಮೇಲೆ ನೀವು ವಿಡಿಯೋ ಮಾಡಿದರೆ ಅದ್ರ ರಿಲೇಟೆಡ್ ಟೈಟಲ್ನ ಯಾವ ಥರ ಸರ್ಚ್ ಮಾಡಬೇಕು ಅಂತಂದರೆ, ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತೇಳಿ ನಾವು ಟೈಟಲ್ನ ಹಾಕಬೇಕು ಅಂತಂದರೆ, ಫಸ್ಟ್ ಇಲ್ಲಿ ಬಂದಿದೆಯಲ್ಲ ಅದು ಸರ್ಚೇಬಲ್ ಒಂದು ಟ್ಯಾಗ್ ಅಥವಾ ಟೈಟಲ್ನ ಅನಿಸುತ್ತೆ. ಇದನ್ನು ನೀವು ಟೈಟಲ್ನಲ್ಲಿ ಹಾಕ್ಬೋದು. ಇದನ್ನು ಎರಡನ್ನು ಸೇರಿಸಿ ಹಾಕಬೇಕು. ಫಸ್ಟ್ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಕನ್ನಡ ಅಂತ ಹಾಕಿ, ಆಮೇಲೆ ಸ್ಲ್ಯಾಶ್ ಬರೆದು ಒಂದು ಬಾರ್ ಇರುತ್ತಲ್ಲ ಅದನ್ನು ಬರೆದು, ಸೆಕೆಂಡ್ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ ಅಂತೇಳಿ ಬರೆದು, ಮತ್ತು ಸ್ಲ್ಯಾಶ್ ಬಾರ್ ಇರುತ್ತಲ್ಲ ಅದನ್ನು ಬರೀಬೇಕು. ಈ ಥರ 2-3 ಈ ಥರ ಸರ್ಚೇಬಲ್ ಟ್ಯಾಗ್ಸ್ ಥರ ಇರುತ್ತಲ್ಲ, ಈ ಲೈನ್ಸ್ನ ಹಾಕಿದರೆ ನಿಮ್ಮ ಚಾನಲ್ಗೆ ವ್ಯೂಸ್ ಬರುತ್ತೆ. ಫ್ರೆಂಡ್ಸ್, ನೀವು ಈ ವಿಡಿಯೋದಲ್ಲಿ ಟೈಟಲ್ನ ಹೇಗೆ ಬರೆಯೋದು ಅಂತೇಳಿ ತಿಳ್ಕೊಂಡ್ರಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.